ಇನ್ನು ಚಂದ್ರಶೇಖರ ಸ್ವಾಮೀಜಿಯ ಮೇಲೆ ಸರ್ಕಾರ ಕಣ್ಣಿಟ್ಟಿದೆ. ಮುಸ್ಲಿಂ ಮತಗಳ ಹಕ್ಕನ್ನು ಕಸಿದುಕೋಬೇಕು ಅನ್ನುವಂತಹ ವಿವಾದದ ಮಾತನ್ನ ಆಡಿದ್ದೇ ಈಗ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿರೋದು. ಎಫ್ಐಆರ್ ಕೂಡ ದಾಖಲಾಗಿದೆ. ವಿಚಾರಣೆಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗಿದ್ರೆ ಚಂದ್ರಶೇಖರ ಶ್ರೀಗಳು ನಾಳೆ ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಸ್ವಾಮೀಜಿಗಳು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಳೆ ವಿಚಾರಣೆಗೆ ನಾನು ಹೋಗೋದಿಲ್ಲ, ಹಾಜರಾಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಠಾಣೆಗೆ ಹೋಗೋದಿಲ್ಲ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಸ್ವಾಮೀಜಿ ವಿಚಾರಣೆಗೆ ಹೋಗದೇ ಇದ್ರೆ ಮುಂದೇನಾಗುತ್ತೆ, ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಈಗ ಎಫ್ಐಆರ್ ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಹಾಗಿದ್ರೆ ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಏನೋ ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇದ್ದರೆ ಹೋಗೋದು. ಕಾನೂನು ಹೇಗಿದೆ ಗೊತ್ತಿಲ್ಲ. ನಮ್ಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನಾವು ಮನಗಿದ್ದು ಈ ಕಡೆ ಕಾನೂನು ಪ್ರಕ್ರಿಯೆ ಈ ರೀತಿ ಆದ್ರೆ ಒಕ್ಕಲಿಗ ಸ್ವಾಮೀಜಿಯನ್ನ ಮುಟ್ಟು ನೋಡಿ ಅಂತ ಬಿಜೆಪಿ ಅವರು ಸವಾಲು ಕೂಡ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ. ಸ್ವಾಮೀಜಿಯನ್ನ ತಾಕತ್ತಿದ್ರೆ ಮುಟ್ ನೋಡಿ ಅವ್ರನ್ನ ಹೇಗೆ ವಿಚಾರಣೆ ಕರೆಸ್ತೀವಿ, ನಾವು ನೋಡ್ತೀವಿ ಅಂತ ಹೇಳಿ ಹಲವು ಬಿಜೆಪಿಯ ನಾಯಕರು ಸವಾಲು ಕೂಡ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಕಮಲ ಕಲಿಗಳು ಈ ರೀತಿ ಸವಾಲನ್ನ ಹಾಕಿರೋದು. ರಿಪಬ್ಲಿಕ್ ಕನ್ನಡದಲ್ಲಿ ಒಕ್ಕಲಿಗ ತ್ರಿಮೂರ್ತಿಗಳು ಮಾತಾಡಿದ್ದಾರೆ. ಯಾರು ಆ ತ್ರಿಮೂರ್ತಿಗಳು, ಸರ್ಕಾರಕ್ಕೆ ಇವರು ಹಾಕಿರುವಂತಹ ಸವಾಲೇನು, ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಈ ಒಕ್ಕಲಿಗ ಸೆಂಟಿಮೆಂಟ್ ಅನ್ನೋದನ್ನ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಬಳಕೆ ಮಾಡ್ಕೊಳ್ಳೋ ಪ್ರಯತ್ನವನ್ನ ಎರಡೂ ಪಕ್ಷಗಳು ಮಾಡಿದ್ರು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರು ಅಂತಂದ್ರು. ಹಾಗೆ ಈ ರಾಮನಗರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಕೂಡ ಆರ್ ಅಶೋಕ್, ಅಶ್ವಥ್ ನಾರಾಯಣ ಅವರು ಮಾಡಿದ ಪಾಲಿಟಿಕ್ಸ್ ಅದೆಲ್ಲವನ್ನ ನಾವು ಗಮನಿಸಿದ್ವಿ. ಇದೀಗ ಅದೇ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಸ್ವಾಮೀಜಿ ಅವ್ರ ವಿಚಾರದಲ್ಲಿ ಬಳಕೆ ಮಾಡೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ, ಅದರಲ್ಲೂ ಸಿದ್ದರಾಮಯ್ಯನವರ ಸಲುವಾಗಿ ಎಂದಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿರುವ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ವಾದ ಕೂಡ. ಒಟ್ಟಾರೆ ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಎಪಿ ಸೆಂಟರ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೇ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಮತ್ತೊಮ್ಮೆ ಆರ್ ಅಶೋಕ್ ಅವರು ಕೂಡ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಬೇಕಂತಲೇ ಒಕ್ಕಲಿಗರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೇಕು ಅಂತಲೇ ರಾಜ್ಯ ಸರ್ಕಾರ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಾ ಇದೆ, ಸ್ವಾಮೀಜಿಗೆ ಭಯ ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರ. ಒಕ್ಕಲಿಗರನ್ನ ಕೆಣಕಿದ್ರೆ ಕಾಂಗ್ರೆಸ್ ಅಧೋಗತಿಗೆ ಹೋಗುತ್ತೆ. ಹಿಂದೆ ಲಿಂಗಾಯತರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಬಂದ ಅಪವಾದ, ಅದಾದ ನಂತರದಲ್ಲಿ ಚುನಾವಣೆಗಳಲ್ಲಿ ಸಿಕ್ಕಂತಹ ಫಲಿತಾಂಶ, ಇದೆಲ್ಲವನ್ನ ಕೂಡ ನಾವು ನೆನ್ಪಿಟ್ಕೊಳ್ಳೋದಾದ್ರೆ ಈ ಬಾರಿ ಒಕ್ಕಲಿಗರು ನಿಮ್ ಕೈ ಬಿಡ್ತಾರೆ, ಇದೇ ರೀತಿಯಾದ ಧೋರಣೆ ಮುಂದುವರೆದ್ರೆ ಅನ್ನೋ ರೀತಿಯಲ್ಲಿ ಆರ್ ಅಶೋಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಹೇಳಿಕೆಯಲ್ಲಿ ಮಾತನಾಡಿದ್ದಾರೆ. ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ಸರ್ಕಾರದ ನಡೆ ಬಗ್ಗೆ ತಮ್ಮ ಒಂದು ಏನು ಅಭಿಪ್ರಾಯ ಏನು ಸರ್? ಈಗ ಏಕೆಂದರೆ ಶ್ರೀಗಳನ್ನು ನಾಳೆ ಈಗ ಇದು ಕರೀತಾ ಇದ್ದಾರೆ ಸ್ಟೇಷನ್ಗೆ. ಇದು ನನಗನ್ಸುತ್ತೆ ಸಿದ್ದರಾಮಯ್ಯನವರ ಸರ್ಕಾರ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡ್ತಾ ಇರೋವಂಥ ಹುನ್ನಾರ ಇದು. ಏಕೆಂದರೆ ಅವರು ಈ ಥರ ಮಾಡಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ವಿಧಾನಸೌಧ ಒಳಗಡೆ, ಏನು ಮಾಡಿದ್ರಿ? ಮುಚ್ಚಾಕ್ಬಿಟ್ರಲ್ಲ, ಕೇಸ್ನ ಮುಚ್ಚಾಕ್ಬಿಟ್ರಿ. ಇವತ್ತು ಒಬ್ಬ ಮುಸ್ಲಿಂ ಮತ ಅಂತ ಹೇಳಿದ್ದಾನೆ, ಪಾರ್ಲಿಮೆಂಟ್ ನಿಮ್ಮದಿರ್ಬೋದು, ಸುಪ್ರೀಂ ಕೋರ್ಟ್ ನಿಮ್ಮದಿರ್ಬೋದು, ನಾವು ಅದಕ್ಕೆಲ್ಲ ಭಯ ಬೀಳಲ್ಲ, ನಾವು ನಮ್ಮ ರಸ್ತೆಗಳೆಲ್ಲ ನಮ್ಮದೇ ಅಂತ ಹೇಳಿದ್ದಾರೆ. ಹೈದರಾಬಾದಲ್ಲಿ OIC ಅರ್ಧ ಗಂಟೆ ಟೈಮ್ ಕೊಡಿ, ಪೊಲೀಸನ್ನು ತೆಗೀರಿ, ನಮ್ಮ ಶಕ್ತಿ ಏನು ತೋರಿಸ್ತೀನಿ ಅಂತ. ಅದಕ್ಕಿಂತ ಇದು ಕೆಟ್ಟದಾಗೇನ ಸ್ವಾಮೀಜಿ ಮಾತಾಡಿದ್ದಾರೆ. ಸ್ವಾಮೀಜಿಯವರು ಏನು ಹೇಳಿದ್ದಾರೆ, ವಕ್ಫ್ ಬೋರ್ಡ್ ಹೆಸರಲ್ಲಿ ರೈತರನ್ನು ಒಕ್ಕಲಿಬಿಸ್ತಾ ಇದ್ದೀರಾ, ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ, ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಹಿಂದೂ ಮಠಗಳನ್ನು ಕಬಳಿಸ್ತಾ ಇದ್ದೀರಾ, ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಅಷ್ಟು ಮರಣ ಹೋಮ ರೀತಿ ಮಾಡ್ತಾ ಇದ್ದಾರೆ, ಬಂಧಿಸ್ತಾ ಇದ್ದಾರೆ, 16 ಜನಗಳ ಕೊಲೆಗಳು ಆಗೋಗ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಹಿಂದೂಗಳು ಬದುಕೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಅದರ ಬಗ್ಗೆ ಯಾಕೆ ಚಕಾರ ಮಾತಾಡಲ್ಲ ಇವರು? ಇಂಥ ಸಂದರ್ಭದಲ್ಲಿ ನೀವೇನಾದರೂ ಅವ್ರಿಗೆ ಕೀಟ್ಲೆ ಕೊಡೋದು, ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ಇಡೀ ಒಕ್ಕಲಿಗ ಸಮಾಜ ಇದರ ವಿರುದ್ಧವಾಗಿ ಧ್ವನಿ ಎದ್ದು ನಿಂತ್ಕೊಳ್ಳುತ್ತೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿ.ಟಿ. ರವಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ತಾಕತ್ತಿದ್ರೆ ಸ್ವಾಮೀಜಿ ಅವ್ರನ್ನ ವಿಚಾರಣೆಗೆಲ್ಲ ಬರೀ ಮುಟ್ಟು ನೋಡ್ಲಿ ಅಂತ ಅವ್ರು ಸವಾಲ್ ಹಾಕಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿಯನ್ನ ಮುಟ್ಟಿ ನೋಡ್ಲಿ, ಜನರೇ ಇವರನ್ನ ತಟ್ಟಿ ಮನೆ ಕಳಿಸ್ತಾರೆ ಅಂತ ಸಿ.ಟಿ. ರವಿ ಅವರು ಹೇಳಿದ್ದಾರೆ. ಶ್ರೀಗಳು ಮಾಡಿ ತಪ್ಪೇನ್ರಿ ಅಂತ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಠಾಣೆಗೆ ಹೋಗೋದು ಬೇಡ, ಬಿ ರಿಪೋರ್ಟ್ ಹಾಕಿ ಕೇಸ್ ಕ್ಲೋಸ್ ಮಾಡೋದಕ್ಕೆ ಇವರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ MLC ಸಿ.ಟಿ. ರವಿ ಈಗ ರೋಷಾವೇಶದ ಮಾತುಗಳನ್ನ ಆಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರಿಗೆ ಈಗ ಬಂಧನ ಭೀತಿ ಎದುರಾಗಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳು ಕ್ಷಮೆ ಕೇಳಿದರೂ ಕೂಡ ಮತ್ತೆ ಅವರ ವಿರುದ್ಧ FIR ದಾಖಲಾಗಿರ್ತಕ್ಕಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣವಾಗಿದೆ. ಜೊತೆಗೆ BJPಯ ಕೆಲ ಹಿರಿಯ ಸಮುದಾಯದ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಕುರಿತಂತೆ ನನ್ನ ಜೊತೆ ಮಾತನಾಡೋದಕ್ಕೆ BJPಯ ಹಿರಿಯ ಮುಖಂಡರು ಹಾಗೆ ಸಮುದಾಯದ ನಾಯಕರು ಆದಂತಹ ಸಿ.ಟಿ. ರವಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ನಮಸ್ಕಾರ. ಈಗ ಒಕ್ಕಲಿಗ ಸಂಸ್ಥಾನ ನಿಮ್ಮ ಸಮುದಾಯದ ಶ್ರೀಗಳು ಈಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಶ್ರೀಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಈಗ ಶ್ರೀಗಳು ತಪ್ಪೇನು ಮಾತಾಡಿದ್ದಾರೆ? ಹಿಂದೆ ಒಮ್ಮೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಹೇಳಿದರು. ತಪ್ಪು ಹೌದಾ ಅಲ್ವೋ? ಸಂವಿಧಾನ ಬಾಹಿರ ಅಲ್ವಾ ಅದು? ಸಂವಿಧಾನ ಬಾಹಿರ ಅಲ್ವಾ? ಸಂಪತ್ತಿನ ಮೊದಲ ಅಧಿಕಾರ ಒಂದು ಕೋಮಿಗೆ, ಒಂದು ಮುಸಲ್ಮಾನರಿಗೆ ಅಂತ ಹೇಳೋದು ರಾಜಕಾರಣಕ್ಕೋಸ್ಕರ ಸಂವಿಧಾನ ವಿರುದ್ಧವಾಗಿರೋ ಅಂಶ ಅಲ್ವಾ? ಹಂಗಂತ ಮನಮೋಹನ್ ಸಿಂಗ್ ಅವ್ರ ಮೇಲೆ ಕೇಸ್ ಹಾಕಿದ್ರಾ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಇವ್ರ ಅಭಿಪ್ರಾಯ ಹೇಳಿದ್ದಾರೆ. ಇದ್ರ ಮೇಲೆ ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ವಿಧಾನಸೌಧದಲ್ಲಿ ಕೆಲವು ತಿಂಗಳ ಹಿಂದೆ. ಮಾಧ್ಯಮದವರು ವರದಿ ಮಾಡಿದ ಮೇಲೂ ಕೂಡ ಇಲ್ಲ, ಅಂಥದ್ದೆಲ್ಲ ನಡೆದೇ ಇಲ್ಲ, ಇದೆಲ್ಲ BJP RSSನವರ ಕಿತಾಪತಿ, ಸುಮ್ಮನೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಹೇಳಿದರು. ಯಾವಾಗ ನೀವು ವಾಸ್ತವಿಕ ಅಂಶವನ್ನು ಬಿಚ್ಚಿಟ್ರಿ ಆಗ ಮೊಕದ್ದಮೆ ದಾಖಲಿಸಿದ್ರು? ಅದಕ್ಕಿಂತ ಮುಂಚೆ ಮೊಕದ್ದಮೆ ದಾಖಲಿಸಿದ್ರಾ? ಇತ್ತೀಚೆಗೆ ಮುಲ್ಲಾಗಳ ಒಂದು ಕಾನ್ಫರೆನ್ಸ್ನಲ್ಲಿ ಅವನ ಹೆಸರು ನಂಗೆ ಗೊತ್ತಿಲ್ಲ, ಒಬ್ಬ ಮುಲ್ಲಾ ಹೇಳ್ತಾನೆ, ನರೇಂದ್ರ ಮೋದಿಯವರಿಗೆ ಸಂಸತ್ತಿದ್ರೆ ನಮಗೆ ಸಡಕ್ಕಿದ್ದಾವೆ, ಅವ್ರ ಸಂಸತ್ನಲ್ಲಿ ಏನಾದ್ರು ವಕ್ಫ್ ವಿರುದ್ಧವಾಗಿರುವಂಥ ಕಾಯ್ದೆಯನ್ನು ಮಂಡಿಸಿದರೆ ನಾವು ಸಡಕ್ನಲ್ಲಿ ಉತ್ತರ ಕೊಡ್ತೀವಿ ಅಂತ ಸಂಸತ್ತಿಗೆ ಧಮಕಿ ಹಾಕ್ತಾರೆ. ಪ್ರಜಾಪ್ರಭುತ್ವ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.